ಸ್ನೇಹಿತರೆ ನಮಸ್ಕಾರ. ಬಳ್ಳಾರಿ ಜೈಲಲ್ಲಿರುವಂತಹ ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಒಂದು ರೀತಿಯಲ್ಲಿ ನಾಯಿ ಪಾಡಾಗಿದೆ. ನಾಯಿನೂ ಕೂಡ ಹತ್ರ ಬಂದು ಮೋಸ್ತಾ ಇಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ದರ್ಶನ್ದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಒಂದು ಜೈಲು ವಾಸವನ್ನು ಅನುಭವಿಸುತ್ತಿರುವಂಥ ಸಂದರ್ಭದಲ್ಲಿ ಹೇಗಿರಬೇಕೋ ಹಾಗಿರದೆ ಪರಪ್ಪನ ಆಗ್ರಹದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಂಥ ದರ್ಶನ್ಗೆ ನರಕ ದರ್ಶನ ಆಗ್ತಾ ಇದೆ. ಜೊತೆಗೆ ದರ್ಶನ್ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ ಮುಟ್ಟಿದೆಲ್ಲವೂ ಕೂಡ ಮುಳ್ಳಾಗಿ ಬಂದು ಚುಚ್ಚುತ್ತಾ ಇದೆ. ದರ್ಶನ್ ಹೇಗೇ ನಡೆದುಕೊಂಡ್ರು ಕೂಡ ಅದು ವಿವಾದವಾಗ್ತಿದೆ. ದರ್ಶನ್ ಏನೇ ಮಾತನಾಡಿದ್ರು ಕೂಡ ಮುಂಚೆ ಕಾಂಟ್ರವರ್ಸಿ ಆಗ್ತಿತ್ತು. ಈಗ ದರ್ಶನ್ ಏನೇ ನಡೆದುಕೊಂಡ್ರು ಅಥವಾ ಹೇಗೆ ವರ್ತನೆಯನ್ನು ಮಾಡಿದ್ರು ಕೂಡ ಅಥವಾ ದರ್ಶನ್ ಏನೇ ಮಾಡಿದ್ರು ಕೂಡ ಅದೊಂದು ವಿವಾದವಾಗಿ ಉಲ್ಟಾ ಹೊಡಿತಾ ಇದೆ. ಇದು ದರ್ಶನ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ಅದರ ಜೊತೆಗೆ ಬಳ್ಳಾರಿಯಲ್ಲಿ ದರ್ಶನ್ಗೆ ಅಕ್ಷರಶಃ ಒಂದು ರೀತಿಯಾದಂತಹ ನರಕದ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಇದು ಸಾಧ್ಯನೇ ಇಲ್ಲ ಅನ್ನುವಂತಹ ಒಂದು ತೀರ್ಮಾನಕ್ಕೆ ದರ್ಶನ್ ಬಂದಿದ್ದಾರೆ. ಹೀಗಾಗಿ ಬೇರೆ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಿ ಎನ್ನುವಂಥ ಮನವಿಯನ್ನು ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಹಾಗಾದರೆ ದರ್ಶನನ್ನು ಯಾವ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳ್ಬಿಟ್ಟು ದರ್ಶನ್ ಮನವಿಯನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ದರ್ಶನ್ ಕೊಟ್ಟಂಥ ಮನವಿಯ ಪ್ರಕಾರ 2 ದಿನಕ್ಕೆ ಒಂದೊಂದು ಜೈಲಿಗೆ ಶಿಫ್ಟ್ ಮಾಡ್ತಾ ಕೂರೋಕ್ಕಾಗುತ್ತಾ? ಮಾಡ್ತಾ 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 ಎಷ್ಟು ಜೈಲಿಗೆ ದರ್ಶನನ್ನು ಕಳಿಸೋಕ್ಕಾಗುತ್ತೆ? ಜೊತೆಗೆ ಅಷ್ಟೂ ಜೈಲುಗಳಿಗೆ ಕಳಿಸೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆಯಾ? ಈಗ ಪರಪ್ಪನ ಆಗ್ರಹ ಆಯಿತು, ಅಲ್ಲ ಐಷಾರಾಮಿಯಾಗಿ ಬದುಕಾಯಿತು, ಅಲ್ಲಿಂದ ಬಂದು ಬಳ್ಳಾರಿಯಲ್ಲಿ ಬಿದ್ದಾಯಿತು. ಈಗ ಇಲ್ಲಿಂದ ಮತ್ತೊಂದು ಜೈಲಿಗೆ, ಅಲ್ಲಿಂದ ಇನ್ನೊಂದು ಜೈಲಿಗೆ, ಹೀಗೆ ಶಿಫ್ಟ್ ಮಾಡ್ತಾ ಇರೋದೇ ಕೆಲಸನ? ಈ ರೀತಿ ಮಾಡ್ತಾ ಇರೋಕ್ಕೆ ಸಾಧ್ಯನಾ? ಅಸಲಿಗೆ ಇಲ್ಲಿ ಬಳ್ಳಾರಿಯಲ್ಲಿ ದರ್ಶನ್ಗೆ ಆಗ್ತಿರುವಂಥ ಸಮಸ್ಯೆ ಏನು ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ, ಮೊನ್ನೆ ದರ್ಶನ್ ಒಂದು ಕೈ ಬೆರಳನ್ನು ತೋರಿಸಿದ್ರಲ್ಲ, ಅದಕ್ಕೂ ಕೂಡ ಈಗ ದರ್ಶನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ ಜೈಲಾಧಿಕಾರಿಗಳ ಮುಂದೆ. ಏನದು ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಾಲೆಂಜಿಂಗ್ ಸ್ಟಾರ್ ಮತ್ತು ಬಾಕ್ಸ್ ಆಫೀಸ್ ಸುಲ್ತಾನ, ಹಾಗೆಯೇ ಕೋಟಿ ಅಭಿಮಾನಿಗಳ ಪಾಲಿನ ನೆಚ್ಚಿನ ದಾಸ, ಡಿ ಬಾಸ್ ಅಂತೇಳಿ ಕರೆಸ್ಕೊಳ್ತಿದ್ದಂಥ ದರ್ಶನ್ ಇವತ್ತು ಕೊಲೆ ಆರೋಪಿ. ಸಿಂಪಲ್ ಒಬ್ಬ ಕೊಲೆ ಆರೋಪಿ, ಒಬ್ಬ ವಿಚಾರಣಾಧೀನ ಕೈದಿಯಾಗಿ ಬಳ್ಳಾರಿ ಜೈಲನ್ನು ಸೇರಿರುವಂತಹ ಆರೋಪಿ ಈ ದರ್ಶನ್. ಇಂಥ ದರ್ಶನ್ಗೆ ಈಗ ಸಂಕಷ್ಟದ ಸಮಯ ಬಂದು ತಲೆದೋರಿದೆ. ಬಳ್ಳಾರಿ ಜೈಲಿನ ವಾಸ 15 ದಿನ ಕಳೆದಿದೆ. 15 ದಿನಕ್ಕೆ ಬಳ್ಳಾರಿ ಜೈಲಿನಿಂದ ಬೇಸತ್ತು ಹೋಗಿರುವಂಥ ದರ್ಶನ್ ಬೇರೆ ಜೈಲನ್ನು ಕೊಡಿ ಎನ್ನುವಂಥ ಮನವಿಯನ್ನು ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಸಾಕಾಗಿ ಹೋಗಿದೆ ಈ ಜೈಲಿನ ಸವಾಸ, ಇನ್ನಾದರೂ ಕೂಡ ಬೇರೆ ಜೈಲನ್ನು ಒದಗಿಸಿ ಕೊಡಿ ಎನ್ನುವಂಥ ಮನವಿಯನ್ನು ಮಾಡಿದ್ದಾರೆ ಅನ್ನೋದನ್ನು ಈಗ ಇದೇ ಸ್ವತಃ ಜೈಲಾಧಿಕಾರಿಗಳು ಬಹಿರಂಗಪಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಈ ದರ್ಶನ್ಗೆ ಮುಟ್ಟಿದೆಲ್ಲವೂ ಕೂಡ ಈಗ ಮುಳ್ಳಾಗಿ ಬಂದು ಚುಚ್ಚುತ್ತಿರೋದ್ರಿಂದ ಒಂದು ರೀತಿಯಲ್ಲಿ ದರ್ಶನ್ಗೆ ತಲೆನೋವಾಗಿ ಪರಿಣಮಿಸಿದೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಹೇಗಿರಬೇಕು, ಹೇಗಿರಬಾರ್ದು, ಹೀಗೆ ಸಾಕಷ್ಟು ಗೊಂದಲದ ನಡುವೆ ಬದುಕ್ತಾ ಇದ್ದಾರೆ ದರ್ಶನ್ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹತ್ಯೆ ಪ್ರಕರಣದಲ್ಲಿ ಇಲ್ಲಿನ ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿರುವಂಥ ನಟ ದರ್ಶನ್ ಅಸಭ್ಯವಾಗಿ ಬೆರಳು ತೋರಿಸಿ ಉದ್ದಟತನವನ್ನು ತೋರಿಸಿದಂತಹ ಪ್ರಕರಣ ತೀವ್ರ ಟೀಕೆಗೂ ಕೂಡ ಗುರಿಯಾಗಿರುವಂಥ ಬೆನ್ನಲ್ಲೇ ತನ್ನ ವರ್ತನೆಯನ್ನು ಈಗ ಸಮರ್ಥಿಸಿಕೊಂಡಿದ್ದಾನೆ ದರ್ಶನ್ ಅನ್ನೋದು ಗೊತ್ತಾಗಿದೆ. ನನ್ನ ಬಗ್ಗೆ ಯಾರೇ ಏನೇ ಹೇಳಲಿ, ನಾನು ಇರೋದು ಹೀಗೆ. ಜೈಲಿನ ಸಿಬ್ಬಂದಿಯ ಮುಂದೆ ನಟ ಹೀಗೊಂದು ಮಾತನ್ನು ಹೇಳಿದ್ದಾನೆ. ಜೊತೆಗೆ ನಾನು ಏನು ಮಾಡಿದರೂ ಕೂಡ ಅದನ್ನು ತಪ್ಪು ಕಂಡುಹಿಡಿಯುವಂಥ ರೀತಿಯಲ್ಲೇ ಇರೋದ್ರಿಂದ ನಾನು ಏನೂ ಮಾಡ್ಕೊಳಕ್ಕಾಗಲ್ಲ. ಜೊತೆಗೆ ನಾನು ಆ ಉದ್ದೇಶದಿಂದ ಮಾಧ್ಯಮದವ್ರಿಗೆ ಬೆರಳು ಕೂಡ ತೋರಿಸಿದಲ್ಲ. ಅವ್ರೇನೋ ಕಲ್ಪನೆಯನ್ನು ಮಾಡಿಕೊಂಡ್ರೆ ನಾನೇನೂ ಕೂಡ ಮಾಡ್ಕೊಳಕ್ಕಾಗಲ್ಲ. ನನಗಂತೂ ತಲೆ ಕೆಟ್ಟು ಹೋಗಿದೆ. ಏನು ಮಾಡಿದರೂ ಕೂಡ ತಪ್ಪು ಅನ್ನೋ ರೀತಿಯಲ್ಲಿ ಬಿಂಬಿಸ್ತಿದ್ದಾರೆ. ಇದು ಎಷ್ಟು ಸರಿ ಎನ್ನುವಂತಹ ನೋವನ್ನು ಕೂಡ ಹೊರಗಡೆ ಹಾಕಿದ್ದಾರೆ. ನಾನು ಏನೇ ಮಾಡಿದರೂ ಕೂಡ ಅದರಲ್ಲಿ ತಪ್ಪು ಕಂಡುಹಿಡಿತಿದ್ದಾರೆ. ಕುಟುಂಬ ಸದಸ್ಯರು ಬಂದಾಗ ವಿಸಿಟಿಂಗ್ ರೂಮ್ಗೆ ಕಳಿಸಿಕೊಡಲು ಬದಲು ನಾನಿರುವಂಥ ಹೈ ಸೆಕ್ಯೂರಿಟಿ ಸೆಲ್ಗೆ ಪತ್ನಿ ವಕೀಲರನ್ನು ಕಳಿಸಿಕೊಡಿ. ಜೈಲು ಅಧಿಕಾರಿಗಳ ಸಮ್ಮುಖದಲ್ಲಿಯೇ ನನ್ನ ಸೆಲ್ನಲ್ಲಿಯೇ ಮಾತನಾಡ್ತೇನೆ ಅಂತಲೂ ಕೂಡ ದರ್ಶನ್ ಕೋರಿದ್ದಾರೆ. ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಿಂದ ವಿಸಿಟಿಂಗ್ ರೂಮ್ ಕಡೆಗೆ ಗುರುವಾರ ತೆರಳುವಂಥ ವೇಳೆ ದರ್ಶನ್ ಕೈ ಬೆರಳನ್ನು ತೋರಿಸಿ ಅಸಭ್ಯವಾಗಿ ವರ್ತಿಸಿದರು ಅನ್ನೋದು ಎಲ್ಲ ಕಡೆಯೂ ಕೇಳಿ ಬಂದಂಥ ಆರೋಪ. ಹೀಗಾಗಿ ಇಂಥದ್ದೊಂದು ಟರ್ನನ್ನು ಅಥವಾ ಇಂಥದ್ದೊಂದು ಆಲೋಚನೆಯನ್ನು ದರ್ಶನ್ ಮಾಡಿದ್ದಾರೆ. ಸಾಹಸ ಬೇಡ, ಅಲ್ಲಿಗೆ ಯಾಕೆ ನಾನು ಹೋಗಬೇಕು, ಅವರನ್ನೇ ಇಲ್ಲಿ ಕಳಿಸ್ಕೊಡಿ, ಜೊತೆಗೆ ನೀವು ಇರಿ ಅಂತಲೂ ಕೂಡ ಜೈಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಷ್ಟಕ್ಕೆ ದರ್ಶನ್ ಬೇಡಿಕೆ ಸುಮ್ಮನಾಗಿಲ್ಲ. ಬಳ್ಳಾರಿ ಜೈಲಿನಲ್ಲಿ ಇರೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ, ಕಷ್ಟ ಆಗ್ತಿದೆ. ಬೆಂಗಳೂರಿನಿಂದ ಬಂದಂಥ ಕುಟುಂಬ ಸದಸ್ಯರು ಬಳ್ಳಾರಿಗೆ ಬರೋದು ತೀವ್ರ ಸಮಸ್ಯೆ ಆಗ್ತಿದೆ. ನನ್ನ ಆರೋಗ್ಯವು ಕೂಡ ಹದಗೆಡ್ತಿದೆ. ಹೀಗಾಗಿ ನನ್ನನ್ನು ಬೆಂಗಳೂರು ಅಥವಾ ಸುತ್ತಮುತ್ತಲಿನ ಜೈಲಿಗೆ ಶಿಫ್ಟ್ ಮಾಡಿ ಅಂತಲೂ ಕೂಡ ಕೋರಿಕೆಯನ್ನು ಇಟ್ಟಿದ್ದಾನೆ ದರ್ಶನ್ ಅನ್ನೋದು ಗೊತ್ತಾಗ್ತಿದೆ. ಜೈಲು ಸ್ಥಳಾಂತರ ಕೋರಿ ಕೋರ್ಟ್ಗೆ ನಟ ದರ್ಶನ್ ಮೊರೆ ಹೋಗುವಂಥ ಸಾಧ್ಯತೆಯೂ ಕೂಡ ಇದೆ. ಯಾಕಂತ ಹೇಳಿದ್ರೆ ಇಂಪಾಸಿಬಲ್. 330 ಕಿಲೋಮೀಟ್ರು, ನಾನು ನಿನ್ನೆನೂ ಹೇಳಿದಲ್ವಾ, 330 ಕಿಲೋಮೀಟ್ರು ಯಾವಾಗಲೂ ಬಂದು ಹೋಗೋದಕ್ಕೆ ಕಷ್ಟ ಆಗ್ತದೆ. ವಾರದಲ್ಲಿ ಒಂದು ಸಲ ಬರೋದಕ್ಕೆ ಭಾರಿ ಹಿಂಸೆ ಆಗುತ್ತೆ. ಅಂಥದ್ರಲ್ಲಿ ವಾರವಿಡೀ ಇಲ್ಲೇ ಇರೋದಕ್ಕೆ ಸಾಧ್ಯನಾ? ಅದ್ರ ಜೊತೆಗೆ ಕಾನೂನು ಪ್ರಕ್ರಿಯೆ, ಅದು ಇದು, ಲಾಯರ್ಸು ಎಲ್ಲವನ್ನು ಕೂಡ ಮಾಡಬೇಕು. ಅವೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಆಗಬೇಕು. ಇಲ್ಲಿ ದರ್ಶನ್ ಮಾತ್ರ ಇರೋದು.
ಕೇವಲ ದರ್ಶನನ್ನು ನೋಡದೇ ಇರೋದಕ್ಕೂ ಕೂಡ ಸಾಧ್ಯವಿಲ್ಲ. ನೋಡ್ತಾ ಕೂತ್ರೆ ಅಲ್ಲಿ ಕೆಲಸ ಹಾಳಾಗುತ್ತೆ. ಹೀಗಾಗಿ ವಿಜಯಲಕ್ಷ್ಮಿಗೆ ಒಂದು ರೀತಿಯಲ್ಲಿ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ದಟ್ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅದನ್ನು ತುಂಬ ಎಚ್ಚರಿಕೆಯಿಂದ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಅಷ್ಟಕ್ಕೆ ಸುಮ್ಮನಾಗಿಲ್ಲ. ಇನ್ನು ದರ್ಶನ್ಗೆ ಮತ್ತೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಆರೋಗ್ಯ. ಅದು ಕೂಡ ತೀವ್ರ ಸಮಸ್ಯೆ ಆಗ್ತಿದೆಯಂತೆ. ದಿನದಿಂದ ದಿನಕ್ಕೆ ಆರೋಗ್ಯ ಹಾಳಾಗ್ತಿದೆಯಂತೆ. ಫುಡ್ಡು ಕೂಡ ಕ್ವಾಲಿಟಿ ಫುಡ್ಡು ಸಿಗ್ತಾ ಇಲ್ಲ. ಹಾಗಾಗಿ ಬೆಂಗಳೂರು ಅಥವಾ ಸುತ್ತಮುತ್ತಲಿನ ಜೈಲಿಗೆ ಶಿಫ್ಟ್ ಮಾಡಿ ಅನ್ನೋಂಥ ಮನವಿಯನ್ನು ಮಾಡ್ತಾಯಿದ್ದಾರೆ. ಬಳ್ಳಾರಿ ಜೈಲು ಪಾಲಾದ ಬಳಿಕ ಮಾನಸಿಕವಾಗಿ ಕುಗ್ಗಿ ಹೋಗಿರುವಂಥ ದರ್ಶನ್ಗೆ ಜೈಲಿನ ನಿಯಮಗಳು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ತನ್ನ ಬಟ್ಟೆಯನ್ನು ತಾನೇ ಶುಭ್ರ ಮಾಡಿಕೊಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಜೈಲಿನಲ್ಲಿ ಎಲ್ಲ ಕೈದಿಗಳಿಗೆ ನೀಡುವಂಥ ಊಟವನ್ನೇ ದರ್ಶನ್ಗೂ ಕೂಡ ನೀಡ್ತಾ ಇರೋದು ಕಷ್ಟವಾಗಿ ಪರಿಣಮಿಸಿದೆ. ಜೊತೆಗೆ ಭಾರಿ ಹಿಂಸೆಯಾಗಿ ಒಂದು ರೀತಿಯಲ್ಲಿ ಟರ್ನ್ ಆಗಿದೆ. ಇನ್ನು ಎಲ್ಲ ಕೈದಿಗಳಿಗೆ ನೀಡುವಂಥ ಊಟವನ್ನೇ ದರ್ಶನ್ಗೂ ಕೂಡ ಕೊಟ್ಟಿದ್ದಾರೆ. ನನಗೂ ಕೂಡ ಆ ಊಟ ಬೇಡ ಅಂತಲೂ ಕೂಡ ದರ್ಶನ್ ನಿರಾಕರಿಸ್ತಾ ಇದ್ದಾರೆ. ಇನ್ನು ಒಂದು ರೀತಿಯಲ್ಲಿ ಎಷ್ಟು ದಿನ ಅಂತೇಳಿ ಊಟವನ್ನು ನಿರಾಕರಿಸ್ಬೋದು, 1 ದಿನ 2 ದಿನ. ಈಗ ಅನಿವಾರ್ಯವಾಗಿ ಸ್ವಲ್ಪ ಸ್ವಲ್ಪ ತಿನ್ನುವಂತಹ ಅನಿವಾರ್ಯತೆಗೆ ಒಗ್ಗಿಕೊಂಡಿದ್ದಾರೆ ದರ್ಶನ್ ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಟಿವಿ ಕೊಡದಿರೋದಕ್ಕೆ ನಟ ದರ್ಶನ್ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ವಿಚಾರಣಾಧೀನ ಕೈದಿಗಳಿಗೆ ಟಿವಿ ನೀಡಬೇಕು ಅನ್ನುವಂಥ ನಿಯಮ ಇದ್ದರೂ ಕೂಡ ಯಾಕೆ ಕೊಟ್ಟಿಲ್ಲ, ಅದಕ್ಕೂ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಬೇಕಾ ಅಂತಲೂ ಕೂಡ ಪ್ರಶ್ನಿಸಿದ್ದಾರೆ. ನಾನು ಜೈಲು ಅಧೀಕ್ಷಕರ ಜೊತೆಗೆ ಮಾತನಾಡಬೇಕು, ಅವಕಾಶ ಮಾಡಿಕೊಡಿ ಅಂತಲೂ ಕೂಡ ನಟ ದರ್ಶನ್ ಜೈಲು ಸಿಬ್ಬಂದಿಗೆ ಒತ್ತಾಯಿಸಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಎಲ್ಲ ವಿಚಾರಗಳನ್ನು ಕೂಡ ಅವ್ರ ಜೊತೆಗೆ ಇಲ್ಲಿ ಮೀಟ್ ಮಾಡಿ ಮಾತಾಡಲೇಬೇಕು ಅನ್ನೋದು ದರ್ಶನ್ ಅವರ ಅಭಿಪ್ರಾಯ. ಇನ್ನು 3 ಸಂದರ್ಶಕರಿಗೆ ನಿರ್ಬಂಧವನ್ನು ಕೂಡ ಈಗಾಗಲೇ ಹಾಕಲಾಗಿದೆ. ನಟನ ಅಸಭ್ಯ ವರ್ತನೆಯಿಂದ ಜೈಲಿನ ಸೌಕರ್ಯಗಳಿಗೂ ಕೂಡ ಕತ್ತರಿ ಬೀಳುವಂಥ ಸಾಧ್ಯತೆ ಇದೆ. ನಾಳೆಯಿಂದ 3 ದಿನಗಳ ಕಾಲ ರಜೆ ಇದ್ದು ಸಂದರ್ಶಕರಿಗೆ ಇಲ್ಲಿ ನಿರ್ಬಂಧ ಇರ್ತದೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗಾಗಿ ಈ ಶುಕ್ರವಾರ, ಭಾನುವಾರ ಮತ್ತು ಸೋಮವಾರ 3 ದಿನ ಯಾರಿಗೂ ಕೂಡ ಇಲ್ಲಿಗೆ ಅಲೋ ಇರೋದಿಲ್ಲ ದರ್ಶನನ ನೋಡೋದಕ್ಕೆ. ಬಟ್ ದರ್ಶನ ನೋಡೋದಕ್ಕೆ ಫ್ಯಾಮಿಲಿ ಮೆಂಬರ್ಸ್ಗೆ ಬಿಟ್ಟರೆ ಬೇರೆ ಯಾರಿಗೂ ಕೂಡ ಅವಕಾಶವನ್ನು ಕೊಡ್ತಿಲ್ಲ, ಅದು ಕೂಡ ಸತ್ಯ. ಬಟ್ ಏನೇ ಇದ್ರೂ ಕೂಡ ಒಂದು ಗಮನಿಸಿ ಸ್ನೇಹಿತರೆ, ಇದು ತುಂಬ ವಿಪರೀತಕ್ಕೆ ಹೋಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಈ ನಟನ ಅಸಭ್ಯವಾದಂಥ ವರ್ತನೆ ಮತ್ತು ನಟನ ಒಂದಷ್ಟು ದರ್ಪದ ಕಾರಣಕ್ಕೋಸ್ಕರ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಆಗಿದ್ದು. ಈಗ ಬಳ್ಳಾರಿ ಜೈಲು ಕೂಡ ಬೇಡ, ಇಲ್ಲಿಂದ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತೇಳಿ ಕೇಳ್ತಾ ಕೂತ್ರೆ ದರ್ಶನ್ ಹೇಳಿದಲ್ಲೆಲ್ಲ ಜೈಲಿಗೆ ಹಾಕೋಕ್ಕಾಗುತ್ತಾ? ದರ್ಶನ್ ಯಾವುದೋ ಒಂದು ಜೈಲು ಪರ್ಟಿಕ್ಯುಲರ್ ಹೇಳ್ತಾರೆ, ಅಲ್ಲಿಗೆ ಹೋಗಿ ಅಂತೇಳಿ ಹೇಳೋಕ್ಕಾಗುತ್ತಾ? ಅಥವಾ ಹಿಂಡಲಗ ಜೈಲು, ಕಾಲಪತ್ರ ಜೈಲು, ಮತ್ತೊಂದು ಜೈಲು, ಈ ರೀತಿಯಾದಂಥ ಜೈಲುಗಳಿಗೆ ಹಾಕಿ ನನ್ನ ಅಂತ ಹೇಳಿದರೆ ಅಲ್ಲಿಗೆ ಹಾಕೋಕ್ಕಾಗುತ್ತಾ? ಹಾಗಾಗೋದಿಲ್ಲ. ಕೋರ್ಟ್ನ ವಿವೇಚನೆಗೆ ಬಿಟ್ಟಂತಹ ವಿಚಾರ ಅದು. ಯಾವ ಜೈಲಿನಲ್ಲಿರಬೇಕು, ಏನು ಮಾಡಬೇಕು ಎಲ್ಲವೂ ಕೂಡ ಈ ಕೋರ್ಟ್ಗೆ ಅಥವಾ ಕಾನೂನಿಗೆ ಸಂಬಂಧಪಟ್ಟಂಥ ವಿಚಾರ. ನ್ಯಾಯಾಧೀಶರು ಇಲ್ಲ ದರ್ಶನನ್ನು ಬಳ್ಳಾರಿ ಜೈಲಿನಲ್ಲಿ ಕಷ್ಟ ಆಗ್ತಿದೆ, ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತೇಳಿ ಹೇಳಿದ್ರೆ ಅವ್ರು ಪರ್ಟಿಕ್ಯುಲರ್ ಯಾವ ಜೈಲಲ್ಲಿ ಹೇಳಿರ್ತಾರೋ ಅಲ್ಲಿಗೆ ಶಿಫ್ಟ್ ಮಾಡ್ಬೋದು. ಇಲ್ಲ ಅಲ್ಲೇ ಇರಲಿ, ಏನೂ ಸಮಸ್ಯೆ ಇಲ್ಲ ಅಂತೇಳಿ ಹೇಳ್ತಾರೆ ಅಂತಾದರೆ ಸದ್ಯಕ್ಕಂತೂ ಏನೂ ಕೂಡ ಮಾಡೋಕ್ಕೆ ಸಾಧ್ಯವಿಲ್ಲ. ಈ ಬೇಲ್ ಅಪ್ಲಿಕೇಶನ್ ಬಗ್ಗೆ ದರ್ಶನ್ ಜೊತೆಗೆ ಇದ್ದಂತಹ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಲ್ಲಿ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಅದಕ್ಕೂ ಕೂಡ ಬೆಂಬಲ ಸಿಗುತ್ತಾ ಸಿಗಲ್ಲ ದರ್ಶನ್ದು ಕಾದು ನೋಡಬೇಕು. ಬಟ್ ಒಟ್ಟಾರೆ ದರ್ಶನ್ ಅಂತೂ ಮೆಂಟಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಜೊತೆಗೆ ಈ ಡಿಸ್ಟರ್ಬ್ ಆಗಿರೋದು ಮಾತ್ರವಲ್ಲದೆ ಅದು ತನ್ನ ಒಂದು ಕೆರಿಯರ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕದಲ್ಲೂ ಕೂಡ ಇದ್ದಾರೆ ಅನ್ನೋದು ಈಗ ಗೊತ್ತಾಗ್ತಿದೆ. ಓವರಾಲ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ದರ್ಶನ್ಗೆ ಜೈಲನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯನಾ, ಮಾಡ್ತಾರೆ ಅಂತೇಳಿ ಅನಿಸುತ್ತಾ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.